ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಈ ಪೇಪರ್ 2 ಅಲ್ಲಿ ಕೂಡ ಪಾರ್ಟ್ ಎ ಮತ್ತು ಪಾರ್ಟ್ ಬಿ, ಪಾರ್ಟ್ ಸಿ ಎಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪಾರ್ಟ್ ಡಿ ಎಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ವೆನ್ ಯು ಫೋಕಸ್ ಆನ್ ಪ್ರಾಬ್ಲಮ್ಸ್ ಯು ವಿಲ್ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್. ವೆನ್ ಯು ಫೋಕಸ್ ಆನ್ ಅ ಪಾಸಿಬಿಲಿಟೀಸ್ ಯು ವಿಲ್ ಹ್ಯಾವ್ ಮೋರ್ ಅಪಾರ್ಚುನಿಟೀಸ್. ಅಂದರೆ ನೋಡಿ, ನಾವು ಸಮಸ್ಯೆಗಳ ಮೇಲೆ ಅದ್ರ ಮೇಲೆ ಫೋಕಸ್ ಮಾಡಿದರೆ ಏನಾಗುತ್ತೆ, ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ. ಅದೇ ನಾವು ಸಾಧ್ಯತೆಗಳ ಮೇಲೆ ಫೋಕಸನ್ನು ಮಾಡಿದರೆ ನಮಗೆ ಅವಕಾಶಗಳು ದೊರೆಯುತ್ತಂತೆ. ಅದಕ್ಕೆ ಸಮಸ್ಯೆಗಳು ಬಂದಿದ್ದನ್ನು ಅದನ್ನು ಬದಿಗಿಟ್ಟು ನಾವು ಏನು ಮಾಡ್ಬೋದು, ಏನು ಮಾಡಬೇಕನ್ನೋ ಸಾಧ್ಯತೆ ಇರುತ್ತಲ್ಲ ಅದ್ರ ಮೇಲೆ ಗಮನ ಹರಿಸಿದ್ರೆ ನಮಗೆ ಅವಕಾಶಗಳು ತಾಮಾಗೆ ಒದಗಿ ಬರುತ್ತವೆ ಅಂತ. ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ 2024-25. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ? 80 ಮಾರ್ಕ್ಸು. ಸೊ ಪಾರ್ಟ್ ಡಿ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ ನೋಡೋಣ. ಆಲ್ರೆಡಿ ಪಾರ್ಟ್ ಸಿ ವರ್ಗೂ ಸಾಲ್ವ್ ಮಾಡಿದ್ದೀನಿ ಕ್ವಶನ್ಸನ್ನು. ಸೊ ಇಲ್ಲಿ ನೋಡಿ, ಆನ್ಸರ್ ಎನಿ 4 ಕ್ವೆಶನ್ಸ್. ಇದರಲ್ಲಿ ಏನು ಕೇಳ್ತಾನೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ನೀವು ಅಟೆಂಪ್ಟ್ ಮಾಡಬೇಕಿರೋದು 4 ಕ್ವೆಶನ್ಸು. ಸೊ ಈಚ್ ಕ್ವೆಶನ್ ಕ್ಯಾರಿ 5 ಮಾರ್ಕ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ? 20 ಮಾರ್ಕ್ಸ್. ಸೊ 39th ಕ್ವಶನ್ ಪಾರ್ಟ್ ಡಿ ಅಲ್ಲಿ 39th ಸ್ಟಾರ್ಟ್ ಆಗುತ್ತೆ. ನೋಡೋಣ 39 ಕ್ವಶನ್ ಏನಿದೆ ಅಂತ. ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಅಂತ. ಸೊ ನೋಡಿ, 3 ಕ್ವಶನ್ಸ್ ಇದೆ ಇದರಲ್ಲಿ. ಫಸ್ಟ್ ಕ್ವಶನ್ನು ಮಾಡ್ಯುಲಸ್ ಫಂಕ್ಷನನ್ನು ಡಿಫೈನ್ ಮಾಡಿ, ಅಂದರೆ ಡೆಫಿನಿಷನನ್ನು ಬರೀಬೇಕು. ಆಮೇಲೆ ಗ್ರಾಫನ್ನು ಡ್ರಾ ಮಾಡಬೇಕು. ಆಮೇಲೆ ರೈಟ್ ದ ಡೊಮೇನ್ ಮತ್ತು ರೇಂಜ್ ಅಂತ. ಸೊ ನೋಡಿ, ಫಸ್ಟು ಮಾಡ್ಯುಲಸ್ ಫಂಕ್ಷನ್. ನೋಡಿ, ಮಾಡ್ಯುಲಸ್ ಫಂಕ್ಷನ್ ಅಂದರೆ ಎ ಫಂಕ್ಷನ್ which always gives a non-negative real value irrespective of the input values is called modulus function. ನೋಡಿ, ಮಾಡ್ಯುಲಸ್ ಫಂಕ್ಷನ್ ಅಂದರೆ ಫಂಕ್ಷನ್ ಏನಾಗಿರುತ್ತೆ, ಆಲ್ವೇಸ್ ಗಿವ್ಸ್ ಅ ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಪುಟ್ ವ್ಯಾಲ್ಯೂ. ನೋಡಿ, ಇನ್ಪುಟ್ ವ್ಯಾಲ್ಯೂ ಯಾವುದಿರುತ್ತೆ ಅಂತ ಅದು ಏನು ಅದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಬಟ್ ಇದೇನಾಗಿರುತ್ತೆ ಅಂದರೆ ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂ ಆಗಿರುತ್ತೆ. ಅಂದರೆ ಆಲ್ವೇಸ್ ಅದು ಯಾವಾಗಲೂ ನಾನ್ ನೆಗೆಟಿವ್ ವ್ಯಾಲ್ಯೂಸ್ ಆಗಿರುತ್ತೆ. ಇನ್ಪುಟ್ ಬೇರೆ ಇದ್ದರೂ ಕೂಡ ಏನಾಗಿರುತ್ತೆ, ಇಲ್ಲಿ ನಮಗೆ ಬರೋ ವ್ಯಾಲ್ಯೂಸ್, ಫಂಕ್ಷನಲ್ಲಿ ಬರೋಂಥ ವ್ಯಾಲ್ಯೂಸ್ ಏನಾಗಿರುತ್ತೆ, ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಟ್ ಗಿವ್ಸ್, ನೋಡಿ ಯಾವ ಥರ ಬರಿತೀವಿ ಅಂತಂದರೆ, ಇಟ್ ಗಿವ್ಸ್ ಫಂಕ್ಷನ್ f of x ಈಸ್ ಈಕ್ವಲ್ ಟು ಮಾಡ್ಯುಲಸ್ ಎಕ್ಸ್. ದಿಸ್ ಈಸ್ ಈಕ್ವಲ್ ಟು, ನೋಡಿ ಒಂದು ಪ್ಲಸ್ ಇದ್ದಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಇರುತ್ತೆ. ನೆಗೆಟಿವ್ ಇದ್ದಾಗ ಎಕ್ಸ್ ಲೆಸ್ ದೆನ್ 0 ಇರುತ್ತೆ. ಸೊ ಇದೇನು ನಮಗೆ ಡೆಫಿನಿಷನ್, ಅಂದರೆ ಡಿಫೈನ್ ದ ಮಾಡ್ಯುಲಸ್ ಫಂಕ್ಷನ್ ಅಂತ ಕೇಳಿದ್ನಲ್ಲ. ಸೊ ಡೆಫಿನಿಷನ್ ಏನಾಗುತ್ತೆ, ಫಂಕ್ಷನ್ ವಿಚ್ ಆಲ್ವೇಸ್ ಗಿವ್ಸ್ ಅ ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಪುಟ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಮಾಡ್ಯುಲಸ್ ಫಂಕ್ಷನ್. ನೋಡಿ, ಇಲ್ಲಿ f of x ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ತಗೊಂಡ, ಮಾಡ್ಯುಲಸ್ ಅಥವಾ ಮಾಡ್ ಎರಡು ಒಂದೇ. ಸೊ ಇವಾಗ ನೋಡಿ, ಪಾಸಿಟಿವ್ ಇದ್ದಾಗ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಇರುತ್ತೆ. ಮೈನಸ್ ತಗೊಂಡಾಗ ಎಕ್ಸ್ ಲೆಸ್ ದೆನ್ 0 ಇರುತ್ತೆ. ಏನಕ್ಕೆ ನೋಡಿ ಇಲ್ಲಿ 2 ಫಂಕ್ಷನ್ ಬಂತು ಅಂದರೆ ನಮಗೆ ನೋಡಿ, ಮಾಡ್ 1 ಅಂದ್ರೂ 1 ಬರುತ್ತೆ, ಈವನ್ ಮಾಡ್ -1 ಈಸ್ ಆಲ್ಸೋ 1.
ಅಂದರೆ ಇನ್ಪುಟ್ ಇಲ್ಲಿ ಕೇಳಿದ್ವಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಪುಟ್ ವ್ಯಾಲ್ಯೂಸ್. ನೋಡಿ ಇಲ್ಲಿ ಯಾವ ವ್ಯಾಲ್ಯೂ ನಾವು ತೊಗೊಂಡ್ರು ಕೂಡ ನಮ್ಗೆ ಔಟ್ಪುಟ್ ಅಂದರೆ ರಿಸಲ್ಟ್ ಏನಾಗಿರುತ್ತೆ, 2 ಪಾಸಿಟಿವೇ ಆಗಿರುತ್ತೆ. ಬಿಕಾಸ್ ಎನಿ ನೆಗೆಟಿವ್ ವ್ಯಾಲ್ಯೂ ಆಫ್ ದ ಮಾಡ್ ಈಸ್ ಪಾಸಿಟಿವ್ ಆಗಿರುತ್ತೆ ಅಂತ. ಸೊ ಇದು ಫಸ್ಟ್ ನೋಡಿ, ಫಸ್ಟ್ ಮಾಡ್ಯುಲಸ್ ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡ್ವಿ. ಇವಾಗ ಡ್ರಾ ದ ಗ್ರಾಫ್ ಅಂತ ಇದೆ. ಸೊ ನೋಡಿ ಗ್ರಾಫನ್ನು ಡ್ರಾ ಮಾಡ್ಕೊಳ್ಳಿ. ಗ್ರಾಫ್ ಆಫ್ f of x is equal to mod x. ಸೊ ನೋಡಿ ಗ್ರಾಫ್ ಡ್ರಾ ಮಾಡ್ಬೇಕಾದ್ರೆ ನಾವು ಯಾವ ಥರ ತೊಗೊತೀವಿ, ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್ ಅಂತ ತೊಗೊತೀವಿ. ಸೊ ಈ ಕಡೆ ಎಕ್ಸ್ ಡ್ಯಾಶ್ ಇರುತ್ತೆ, ಈ ಕಡೆ ಏನಾಗಿರುತ್ತೆ ವೈ ಡ್ಯಾಶ್, ಇಲ್ಲಿ ಮೇಲೆ ಏನಾಗಿರುತ್ತೆ ನಮಗೆ ವೈ ಅಂತ. ನೋಡಿ ಇಲ್ಲಿ ಏನು ತೊಗೊತೀವಿ, ಈ ಕಡೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಆಗಿದ್ದಾಗ, ಅದೇ ಥರ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇದ್ದಾಗ ಈ ಕಡೆ ಬರುತ್ತೆ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್. ನೋಡಿ ಮಾಡ್ ಎಕ್ಸ್ ಅಂದರೆ ನಮ್ಗೆ ಎರಡಿದೆ, ಒಂದು ಪ್ಲಸ್ ಎಕ್ಸ್ ಒಂದು ಮೈನಸ್ ಎಕ್ಸ್. ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತಂದರೆ ಈ ಕಡೆ ಬರುತ್ತೆ, ಇನ್ನಕ್ಕಂದ್ರೆ ಈ ಕಡೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ನೋಡಿ ಇಲ್ಲಿ ಸೆಂಟರ್ ಏನಾಗಿರುತ್ತೆ ನಮಗೆ 0 ಆಗಿರುತ್ತೆ, ಈ ಕಡೆ ಬಂದುಬಿಟ್ಟು ನೆಗೆಟಿವ್ ಲೆಫ್ಟ್ ಸೈಡು. ಸೊ ಅದೇ ಥರ ಈ ಕಡೆ ಬಂದಾಗ ನಮಗೆ ಪಾಸಿಟಿವ್ 1 2 3. ಪಾಸಿಟಿವ್ಗಿಂತ ಪ್ಲಸ್ ಹಾಕಲೇಬೇಕಂತಿರೋದಿಲ್ಲ. ಸೊ ಡೈರೆಕ್ಟಾಗಿನೂ ಕೂಡ ತಗೋಬೋದು. ನೆಗೆಟಿವ್ ಇದ್ದರೆ ಮಾತ್ರ ನಾವು ಸೈನ್ ಕಂಪಲ್ಸರಿ ಹಾಕಲೇಬೇಕು. ನೋಡಿ 1 2 3 4 5 ಈ ಥರ. ಸೊ ಇಲ್ಲಿನೂ ಕೂಡ ಅದೇ ಥರ 1 2 3 4 ಪಾಸಿಟಿವ್ ಬರುತ್ತೆ, ಈ ಕಡೆ ನೆಗೆಟಿವ್ ಇರುತ್ತೆ 1 2 ಈ ಥರ. ಸೊ ನೋಡಿ ಗ್ರಾಫ್ ಯಾವ ಥರ ಅಂದರೆ, ಗ್ರಾಫ್ ಆಫ್ ದ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂದರೆ ಈ ಕಡೆ ವೈ ಈಸ್ ಈಕ್ವಲ್ ಟು ಪಾಸಿಟಿವ್ ಎಕ್ಸ್ ಬರುತ್ತೆ, ಈ ಕಡೆ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂತ. ದಿಸ್ ಇಸ್ ಅ ಗ್ರಾಫ್ ಆಫ್ ದಿ ಮಾಡ್ಯುಲಸ್ ಫಂಕ್ಷನ್. ನೋಡಿ ಇವಾಗ ಸೆಕೆಂಡ್ ಕ್ವಶನ್ ಐತೆ, ಇನ್ನೊಂದಿದೆ ಯಾವುದು, ರೈಟ್ ದಿ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಆಫ್ ದಿ ಮಾಡ್ಯುಲಸ್ ಫಂಕ್ಷನ್. ನೋಡಿ ಕೆಳಗಡೆ ಬರೀ ಡೊಮೇನ್ ಆಫ್, ಫಸ್ಟ್ ಡೊಮೇನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ ಏನಿದೆ ನಮಗೆ ಮಾಡ್ ಎಕ್ಸ್ ಅಂತ, ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ. Modulus function f of x is equal to mod x. So domain of the modulus function f of x is ಏನಾಗುತ್ತೆ ನಮಗೆ real numbers. So real numbers that is ಏನಾಗಿರುತ್ತೆ r ಅಂತ. ಸೊ ಅದೇ ಥರ ರೇಂಜ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ಏನಾಗುತ್ತೆ ನಮಗೆ ಕ್ಲೋಸ್ ಇಂಟರ್ವಲ್ 0, ಇನ್ಫಿನಿಟಿ ಓಪನ್ ಇಂಟರ್ವಲ್. ಸೊ ಈ ಥರ ಏನಂತಂದರೆ ಅಪ್ಪರ್ ಹಾಫ್ ಆಫ್ ದ ರಿಯಲ್ ನಂಬರ್, ನೋಡಿ ಅಪ್ಪರ್ ಹಾಫ್ ಆಫ್ ದ ರಿಯಲ್ ನಂಬರ್ ಈಸ್ ಆರ್ ಪ್ಲಸ್ ಆಗಿರುತ್ತೆ, ಅಂದರೆ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ನೋಡಿ ಓಪನ್ ಇಂಟರ್ವಲ್ ಅಂತಂದರೆ ಏನಾಗಿರುತ್ತೆ, ಸಾರಿ ಕ್ಲೋಸ್ ಇಂಟರ್ವಲ್ ಅಂದರೆ ಏನಾಗಿರುತ್ತೆ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು, ನೋಡಿ ಈ ಥರ. ಸೊ ಇನ್ಕ್ಲೂಡಿಂಗ್ ಕ್ಲೋಸ್ ಇಂಟರ್ವಲ್ ಅಂದರೆ ಇನ್ಕ್ಲೂಡಿಂಗ್ 0, ಓಪನ್ ಇಂಟರ್ವಲ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿಗಿಂತ ಮುಂಚೆ ಬರೋ ವ್ಯಾಲ್ಯೂ. ಸೊ ಡೊಮೇನ್ ಏನಾಯಿತು ನಮಗೆ ರಿಯಲ್ ನಂಬರ್ಸ್, ದಟ್ ಈಸ್ ಆರ್ ಅಂತ. ಸೊ ರೇಂಜ್ ಏನಾಯಿತು ನಮಗೆ ಕ್ಲೋಸ್ ಇಂಟರ್ವಲ್ 0, ಓಪನ್ ಇಂಟರ್ವಲ್ ಇನ್ಫಿನಿಟಿ. ಸಿ ನೋಡೋಣ ಇಲ್ಲಿ ಕ್ವಶನ್ ಏನಿತ್ತು, ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಅಂತ. ಸೊ ಮಾಡ್ಯುಲಸ್ ಫಂಕ್ಷನ್ ಏನಿದೆ, ಫಂಕ್ಷನ್ ವಿಚ್ ಆಲ್ವೇಸ್ ಗಿವ್ಸ್ ಅ ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಪುಟ್ values is called a modulus function. So it gives f of x is equal to mod x. So mod x ಅಂದರೆ ಎರಡು ಬರುತ್ತೆ ಫಂಕ್ಷನ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೊ ವೆನ್ ಪ್ಲಸ್ ಎಕ್ಸ್ ಇದ್ದಾಗ ಏನಾಗಿರುತ್ತೆ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆಗಿರುತ್ತೆ, ಮೈನಸ್ ಎಕ್ಸ್ ಇದ್ದಾಗ ಎಕ್ಸ್ ಲೆಸ್ ದೆನ್ 0 ಆಗಿರುತ್ತೆ. ಸೊ ಗ್ರಾಫ್ ಆಫ್ ದ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ mod x ಇದೆಯಲ್ಲ, ಸೊ ಒಂದು y ಈಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಇದೆ, ಇನ್ನೊಂದು y ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್. 2 ಡೈಮೆನ್ಷನಲ್ ಗ್ರಾಫ್ ನೋಡಿ, ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ತಗೊಂಡಾಗ. So domain of the modulus function is a real number. So that is a R anta. The range of the modulus function is close interval 0, open interval infinity.
ನೆಕ್ಸ್ಟ್ ನೋಡಿ 40th ಕ್ವಶನ್ ಇದೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ಏನಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಬರುವಂಥ ಕ್ವಶನ್. ಪ್ರೂವ್ ದಟ್ cos 4x plus cos 3x plus cos 2x divided by sin 4x plus sin 3x plus sin 2x is equal to cot x ಅಂತ. ಸೊ ಇಲ್ಲಿ ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬೇಕು. ಸೊ ಎಲ್ ಎಚ್ ಎಸ್ ನೋಡಿ ಏನಿದೆ ನಮಗೆ, ಕಾಸ್ 4x ನೋಡಿ, ನಾವು ಫಸ್ಟ್ ಏನು ಮಾಡೋಣ, ಇಲ್ಲಿ ಕಾಸ್ 2x ತೊಗೊಳ್ಳೋಣ. a ಪ್ಲಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಬಿ ಪ್ಲಸ್ ಎ ಅಂತಲ್ಲ. ಸೊ ಪ್ಲಸ್ ಕಾಸ್ 3x ನೋಡಿ, ಕಾಸ್ 2x ಅನ್ನು ಫಸ್ಟ್ ಬರೆದ್ಬಿಟ್ಟು ಆಮೇಲೆ ಕಾಸ್ 3x ಅಂತ ಬರ್ಕೊಂಡಿದ್ದೀನಿ. ಏನಕ್ಕಂದರೆ ನಾವು ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಿಲ್ಲಿ. ಸೊ ಇಲ್ಲಿ ಸೈನ್ 4x ಪ್ಲಸ್ ಸೈನ್ 2x ಪ್ಲಸ್ ಸೈನ್ 3x ನೋಡಿ. ಇವಾಗ ಕಾಸ್ ಸಿ ಪ್ಲಸ್ ಕಾಸ್ ಟಿ ಫಾರ್ಮುಲಾ ಈ ಪಕ್ಕದಲ್ಲಿ ಬರೀತೀನಿ ನೋಡಿ. ಕಾಸ್ ಸಿ ಪ್ಲಸ್ ಕಾಸ್ ಡಿ ಈಸ್ ಈಕ್ವಲ್ ಟು 2 ಇಂಟು ಕಾಸ್ ಆಫ್ c plus d by 2 into cos of c minus d by 2 ಅಂತ ನೋಡಿ. ಯಾವುದಿದು ಫಾರ್ಮುಲಾ, ಕಾಸ್ ಸಿ ಪ್ಲಸ್ ಕಾಸ್ ಟಿ ಅಂತ. ಅದೇ ಥರ ಕೆಳಗಡೆ ನೋಡಿ ಸೈನ್ ಸಿ ಪ್ಲಸ್ ಸೈನ್ ಡಿ ಇದೆ. ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ ಈಕ್ವಲ್ ಟು 2 ಇಂಟು ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2 ಅಂತ ನೋಡಿ. ಎರಡು ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ, ನಾನು ಏನಕ್ಕೆ ಇಲ್ಲಿ ಕಾಸ್ 2x ಫಸ್ಟ್ ತೊಗೊಂಡಿದ್ರೆ ಈವನ್ ಒಂದು ಸೈಡ್ ತೊಗೊಂಡ್ರೆ ನಮಗೆ ಕಾಸ್ ಸಿ ಪ್ಲಸ್ ಕಾಸ್ ಟಿ ಮತ್ತು ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ನೋಡಿ, ಕಾಸ್ ಸಿ ಪ್ಲಸ್ ಕಾಸ್ ಟಿ ಏನಾಗುತ್ತೆ, ಇಲ್ಲಿ ಇದು ಸಿ ಅಂತ, ಇದು ಡಿ ಅಂತ. ಸೊ 2 ಇಂಟು ಕಾಸ್ ಆಫ್ 4x plus 2x divided by 2 into cos of 4x minus 2x by 2 plus cos 3x as it is whole divided by, ಇಲ್ಲಿ ನೋಡಿ sin c plus sin d ಅಂತಂದರೆ 4xc 2xd ಅಂತ. ಸೊ 2 ಇಂಟು sin of 4x plus 2x divided by 2 into cos of c minus c ಅಂತಂದರೆ ಓಕೆ ಫಾರ್ಮುಲಾ ನೋಡಿದ್ವಲ್ಲ. ಸೊ ಸಿ ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ 4x. ಸಾರಿ, ನಾನು ಅದೇ ಮತ್ತೆ ಫಾರ್ಮುಲಾನೇ ಇದು ಮಾಡ್ತಿದ್ದೆ ಕಂಟಿನ್ಯೂ. ಸೊ ಫಾರ್ಮುಲಾ ಇಲ್ಲಿ ಏನು ಬರುತ್ತೆ ನಮಗೆ, 4x minus 2x divided by 2 plus cos sin 3x ಅಲ್ಲ ನೋಡಿ. ಇಲ್ಲೇನು ರಿಮೈನಿಂಗ್ ಇದೆಯಲ್ಲ ಅದು ಕಾಪಿ ಮಾಡಬೇಕು. ಪ್ಲಸ್ ಸೈನ್ 3x. ಇವಾಗ ನೋಡಿ, ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕೋಬೇಡಿ. ಏನಕ್ಕಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ಸು ಮತ್ತು ಇಲ್ಲಿ ಪ್ಲಸ್ ಇದೆಯಲ್ಲ, ಸೊ ಈ ಟೈಮಲ್ಲಿ ಬರೋದಿಲ್ಲ. ಬರೀ ಮಲ್ಟಿಪ್ಲಿಕೇಶನ್ನೇ ಇದ್ದರೆ ಫುಲ್ ಟರ್ಮು ಅವಾಗ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಬಟ್ ಇಲ್ಲಿ ಕ್ಯಾನ್ಸಲೇಷನ್ ಮಾಡೋಕ್ಕಾಗೋದಿಲ್ಲ. is equal to ನೋಡಿ 2 ಇಂಟು ಕಾಸ್ ಆಫ್ 4x ಪ್ಲಸ್ 2x ಏನಾಗುತ್ತೆ ನಮಗೆ 6x ಬೈ 2 ಇಂಟು ಕಾಸ್ ಆಫ್ 4x ಮೈನಸ್ 2x is 2x ಬೈ 2 ಪ್ಲಸ್ ಕಾಸ್ 3x ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ 2 ಇಂಟು ಸೈನ್ ಆಫ್ 4x plus 2x is 6x by 2 into cos of 4x minus 2x is 2x by 2 plus sin 3x. ನೋಡಿ ಇವಾಗ ಕ್ಯಾನ್ಸಲೇಷನ್ ಮಾಡ್ಬೋದು. 2 1s are 2 3s are 2 1s are 2 1s are 2 1s are 2 3s are 2 1s are 2 1s are. ಸೊ ರಿಮೈನಿಂಗ್ ಇಲ್ಲೇ ಏನು ಬರುತ್ತೆ, ಆಮೇಲೆ ಕಾಮನ್ ತಗೊಳ್ಳೋಣ. ಫಸ್ಟ್ ಸಿಂಪ್ಲಿಫಿಕೇಶನ್ ಬರೆಯೋಣ. 2 ಇಂಟು ಕಾಸ್ ಆಫ್ ನೋಡಿ ಇಲ್ಲಿ ಏನು ರಿಮೈನಿಂಗ್ ಆಯಿತು 3x ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ 3x ಡಿವೈಡೆಡ್ ಬೈ 2 ಇಂಟು ಸೈನ್ 3x ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ 3x
ನೋಡಿ ಇವಾಗ ನೋಡೋಣ ಯಾವುದಾದ್ರೂ ಕಾಮನ್ ಇದೆಯಾ ಅಂತ ತಗೋಬೋದು. ನೋಡಿ ನ್ಯೂಮರೇಟ್ರಲ್ಲಿ ಕಾಮನ್ ಏನಿದೆ ನಮಗೆ, ನೋಡಿ ಎರಡು ಟರ್ಮ್ಸಲ್ಲಿ ಕಾಸ್ 3x ಇಲ್ಲಿ ಇದೆ. ಸೊ ರಿಮೈನಿಂಗ್ ಏನು ಬರುತ್ತೆ, 2 × cos x ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲೇನು ಕಾಮನ್ ಇದೆ, sin 3x ಇಂಟು ರಿಮೈನಿಂಗ್ ಏನಿದೆ 2 × cos x ಪ್ಲಸ್ 1 ಅಂತ. ಬಿಕಾಸ್ ಇಲ್ಲಿ sin 3x ಕಾಮನ್ ತೊಗೊಳ್ತಿದ್ವಿಲ್ಲ, ರಿಮೈನಿಂಗ್ 1. ಸೊ ಇವಾಗ ನೋಡಿ 2 × cos x ಪ್ಲಸ್ 1, 2 × cos x ಪ್ಲಸ್ 1 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ವಾಟ್ ಈಸ್ ದ ರಿಮೈನಿಂಗ್, cos 3x ಡಿವೈಡೆಡ್ ಬೈ sin 3x. ನೋಡಿ ನಮಗೆ ಯಾವುದಿದೆ ಫಾರ್ಮುಲಾ, cot ಥೀಟಾ ಅಂತಂದರೆ cos ಥೀಟಾ ಡಿವೈಡೆಡ್ ಬೈ sin ಥೀಟಾ ಅಂತ ಇದೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, cot 3x. ದಿಸ್ ಇಸ್ RHS ಅಂತ. ನೋಡೋಣ ಕ್ವಶನ್ ನೋಡಿ. Prove that cos 4x plus cos 3x plus cos 2x divided by sin 4x plus sin 3x plus sin 2x is equal to cot 3x ಅಂತ. ಸೊ LHS ತೊಗೊಂಡ್ಬಿಟ್ಟು ನೋಡಿ E1 ಇರೋದನ್ನು ಫಸ್ಟ್ ತೊಗೊಂಡಿದ್ವಿ, cos 4x plus cos 2x plus cos 3x divided by sin 4x plus sin 2x plus sin 3x. ಇಲ್ಲಿ cos c plus cos d ಫಾರ್ಮುಲಾ ಏನಿದೆ, 2 × cos of c plus d by 2 into cos of c minus d by 2. ಅದೇ ಥರ sin c plus sin d ಫಾರ್ಮುಲಾ 2 × sin of c plus d by 2 into cos of c minus d by 2. ನೋಡಿ ಇಲ್ಲಿ 2 × cos of c ಅಂದರೆ 4x, d ಅಂದರೆ 2x, 4x plus 2x by 2 into cos of 4x minus 2x by 2 plus cos 3x divided by ಇಲ್ಲಿ ನೋಡಿ sin c plus sin d ಫಾರ್ಮುಲಾ ಅಂದರೆ 2 × sin of 4x plus 2x by 2 into cos of 4x minus 2x by 2 plus sin 3x. ಇವಾಗ ನೋಡಿ 2 × cos of 4x plus 2x divided by 2 ಏನಾಗುತ್ತೆ ನಮಗೆ, 6x by 2. cos of 4x minus 2x ಅಂದರೆ 2x by 2 plus cos 3x as it is divided by 2 × sin of 4x plus 2x is a 6x by 2 into cos of 4x minus 2x is a 2x by 2 plus sin 3x. ಇವಾಗ ನೋಡಿ 2 1 2 3 2 1 2 1 ಮತ್ತು ಇಲ್ಲಿನೂ ಕೂಡ 2 1 2 3 2 1 2 1 ಏನು ಬಂತು ಇವಾಗ, 2 × cos 3x, 3 is a remaining, 3x is a, so cos 3x into cos x is a remaining plus cos 3x as it is divided by 2 × sin 3x is a remaining here into cos x plus sin 3x. ಇವಾಗ ನೋಡಿ ಇಲ್ಲಿ cos 3x ಇದೆ, ಇಲ್ಲಿ cos 3x, ನ್ಯೂಮರೇಟರಲ್ಲಿ cos 3x ಕಾಮನ್ ತಗೊಂಡಾಗ 2 × cos x plus 1 is a remaining. ಇಲ್ಲಿ sin 3x ಕಾಮನ್ ತಗೊಂಡಾಗ 2 × cos x plus 1 ಎರಡು ಸೇಮ್ ಇರೋದ್ರಿಂದ ನೋಡಿ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆ, ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ ಬ್ರಾಕೆಟ್ ಅಂದರೆ. ಸೊ ಕ್ಯಾನ್ಸಲೇಷನ್ ಮಾಡ್ಬೋದು. ಇವಾಗ cos 3x by sin 3x ಬಂತು, ಇವಾಗ cos 3x by sin 3x is a cot 3x. ಸೊ ದಿಸ್ ಇಸ್ a RHS. ನೆಕ್ಸ್ಟ್ ನೋಡಿ 41th ಕ್ವಶನ್. A group consists of 7 boys and 5 girls. Find the number of ways in which a team of 5 members can be selected so as to have at least 1 boy and 1 girl ಅಂತ. ನೋಡಿ ನಂಬರ್ ಆಫ್ ವೇಸ್ ಇನ್ ವಿಚ್ ಟೀಮ್ ಆಫ್ 5 ಮೆಂಬರ್ಸ್. ಸೊ ಒಂದು ಟೀಮಲ್ಲಿ 5 ಮೆಂಬರ್ಸ್ ಇದ್ದಾರೆ, ಬಟ್ ಒಂದು ಟೀಮ್ ಮಾಡಬೇಕಾದ್ರೆ 1 ಬಾಯ್ 1 ಗರ್ಲ್ ಕಂಪಲ್ಸರಿ ಇದೆ, ಅಟ್ಲೀಸ್ಟ್ ಅಂತ ಕೇಳ್ತಿದ್ದಾನೆ. ಸೊ ಗ್ರೂಪ್ ಕನ್ಸಿಸ್ಟ್ ಎಷ್ಟಿದೆ, ಟೋಟಲ್ 7 ಬಾಯ್ಸ್ ಇದೆ. ಸೊ ನೋಡಿ ಇಲ್ಲಿ ನಂಬರ್ ಆಫ್ ಬಾಯ್ಸ್ ಅಂತ ತಗೊಳ್ಳೋಣ. ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು 7 ಇದೆ. ನಂಬರ್ ಆಫ್ ಗರ್ಲ್ಸ್, ಸೊ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ, 5 ಗರ್ಲ್ಸ್. ಸೊ ಟೀಮ್ ಆಫ್ ದ 5 ಮೆಂಬರ್ಸ್ ಟೀಮ್ ಮಾಡಿದರೆ ನೋಡಿ ಆ 5 ಮೆಂಬರ್ಸಲ್ಲಿ 1 ಬಾಯ್ 1 ಗರ್ಲ್ ಕಂಪಲ್ಸರಿ ಇರಲೇಬೇಕು ಅಂತ ಆ ಥರ ರೂಲ್ ಇದೆ. ಸೊ ನೋಡಿ ಫಸ್ಟ್ ಏನು ಮಾಡೋಣ, ಇಲ್ಲಿ 7C1 ನೋಡಿ ಟೋಟಲ್ 7 ಬಾಯ್ಸ್ ಇದೆ, ಅದರಲ್ಲಿ 1 ಬಾಯ್ ಸೆಲೆಕ್ಟ್ ಮಾಡಿಕೊಂಡು ಇಂಟು, ಸೊ ಇನ್ನು ರಿಮೈನಿಂಗ್ 4 ಮೆಂಬರ್ಸ್ ಇರಬೇಕಲ್ಲ, ಅಂದರೆ 5 ಮೆಂಬರ್ಸ್ ಒಂದು ಟೀಮ್ ಇದೆ. ಸೊ 5C4 ಅಂತ ತಗೊಳ್ಳಿ ಪ್ಲಸ್ ನೋಡಿ ಇಲ್ಲಿ 1 + 4. ಸೊ ಟೀಮ್ ಎಷ್ಟಾಯಿತು, 5 ಟೀಮು, 5 ಮೆಂಬರ್ಸ್ ಟೀಮ್ ಆಗುತ್ತೆ. ಸೊ 7 ಬಾಯ್ಸಲ್ಲಿ 1 ಬಾಯ್ ಮಿನಿಮಮ್ ಇದೆ. ಆಮೇಲೆ 5 ಗರ್ಲ್ಸಲ್ಲಿ 4 ಗರ್ಲ್ಸನ್ನು. ಅದೇ ಥರ ನೆಕ್ಸ್ಟ್ 2 ಬಾಯ್ಸ್ ತಗೊಂಡಾಗ ಸೊ ಗರ್ಲ್ಸನ್ನು ಎಷ್ಟು ತಗೋಬೋದು, 3 ಅಂತ ಪ್ಲಸ್. ಅದೇ ಥರ 3 ಬಾಯ್ಸ್ ತಗೊಂಡಾಗ ಗರ್ಲ್ಸ್ ಎಷ್ಟು ತಗೋಬೋದು,
2 ಗರ್ಲ್ಸ್. ಅಂದರೆ 5 ಮೆಂಬರ್ಸ್ ಟೀಮ್ ಮಾತ್ರ ಮಾಡ್ಬೇಕು ನಾವು. ಇಲ್ಲಿ ನೋಡಿ ಕೆಳಗಡೆ ಇರುತ್ತಲ್ಲ 1 + 4 5, 2 + 3 5, 3 + 2 5 ಈ ಥರ ಇರಬೇಕು. ಪ್ಲಸ್ 7C4 ತಗೊಂಡಾಗ 5C1 ನೋಡಿ ಈ ಥರ. ಇವಾಗ ಇನ್ಮೇಲೆ ಮಾಡೋಕ್ಕಾಗತ್ತಿಲ್ಲ, ಏನಕ್ಕಂದ್ರೆ ನೋಡಿ 1 ಗರ್ಲ್ ಇದ್ದಾಗ ನೋಡಿ ಇಲ್ಲೇನು ಕೂಡ ಇಲ್ಲಿ 1 ಬಾಯ್ ಇದ್ದಾಗ 4 ಗರ್ಲ್ಸು, ಅದೇ ಥರ 1 ಗರ್ಲ್ ಇದ್ದಾಗ 4 ಬಾಯ್ಸು, ಮಧ್ಯದಲ್ಲಿ 2 ಬಾಯ್ಸ್ ಇದ್ದಾಗ 3 ಗರ್ಲ್ಸು, 3 ಬಾಯ್ಸ್ ಇದ್ದಾಗ 2 ಗರ್ಲ್ಸು. ನೋಡಿ ಇವಾಗ ನಾವು ಇದನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ನೋಡಿ ಏನು ಬರುತ್ತೆ ನಮಗೆ, ನಂಬರ್ ಆಫ್ ವೇಸ್ 5 ಮೆಂಬರ್ಸ್ ಟೀಮನ್ನು ಎಷ್ಟು ವೇಸಲ್ಲಿ ನಾವು ಮಾಡ್ಬೋದು ಯೂಸಿಂಗ್ ದ 7 ಬಾಯ್ಸ್ ಆ್ಯಂಡ್ 5 ಗರ್ಲ್ಸ್ ಅಂತ. ಸೊ 7C1 ನೋಡಿ ಇಲ್ಲಿ C1 ಯಾವ ಥರ ಸಿಂಪ್ಲಿಫೈ ಮಾಡ್ಕೊತೀವಿ ಅಂತಂದರೆ ನೋಡಿ ಫಾರ್ಮುಲಾ ಯಾವುದಿದೆ ನಮಗೆ, NCR ಫಾರ್ಮುಲಾ ಇದೆ. ಏನಿದೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ 7C1 ಅಂದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು ನೋಡಿ ಇಲ್ಲಿ 5C4 ಅಂದರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಪ್ಲಸ್ 7C2 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಪ್ಲಸ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ನೋಡಿ ಸಿಂಪ್ಲಿಫಿಕೇಶನ್. ಇಲ್ಲೇನು ಬರುತ್ತೆ, 7 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಅಂತ 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರೆಯೋಣ. ಏನಕ್ಕಂದರೆ 7 ಮೈನಸ್ 1 ಅಂದರೆ 6 ಫ್ಯಾಕ್ಟೋರಿಯಲ್. ಸಿಕ್ಸ್ ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 1 ಬರುತ್ತೆ ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ನೋಡಿ ಫ್ಯಾಕ್ಟೋರಿಯಲ್ ಅಂತಂದರೆ ನಾವು ಡಿಕ್ರೀಸಿಂಗಲ್ಲಿ ಬರುತ್ತೆ 5 4 3 ಈ ಥರ. ಸೊ 5 ಮೈನಸ್ 4 ಅಂತಂದರೆ 1 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಆ್ಯಸ್ ಇಟ್ ಈಸ್. ಬಿಕಾಸ್ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ನಾವು ಫುಲ್ಲಿ ಬರೀಲೇಬೇಕಂತಿರೋದಿಲ್ಲ. ಈ ಥರ ಕಡಿಮೆ ರೆಡ್ಯೂಸ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಇದ್ದಾಗ ಕ್ಯಾನ್ಸಲೇಷನ್ ಮಾಡ್ಬೋದು, ಸೇಮ್ ಫ್ಯಾಕ್ಟೋರಿಯಲ್ ಇದ್ದಾಗ. ಪ್ಲಸ್ ಇಲ್ಲಿ ನೋಡಿ 7 ಇಂಟು 7 ಮೈನಸ್ 2 ಅಂದರೆ 5 ಫ್ಯಾಕ್ಟೋರಿಯಲ್ ಬರುತ್ತಲ್ಲ, 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ತೊಗೊಂಬಿಡೋಣ. ಮೇಲೆ ಕೆಳಗಡೆ 7 ಮೈನಸ್ 2 ಇಸ್ ಅ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ಅ 2 ಆಗುತ್ತೆ ಇಂಟು ಇಲ್ಲಿ ನೋಡಿ 5 ಮೈನಸ್ 3 ಮತ್ತು 3 ಫ್ಯಾಕ್ಟೋರಿಯಲ್ ಇದೆಯಲ್ಲ. ಸೊ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ತೊಗೊಳ್ಳೋಣ. ಸೊ 5 ಮೈನಸ್ 3 ಈಸ್ ಅ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ ನೋಡಿ 7 ಮೈನಸ್ 3 ಅಂದರೆ 4 ಆಗುತ್ತೆ. 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ divided by 7 minus 3 is a 4 factorial into 3 factorial is a 3 into 2 into 1 into 5 factorial ಕೆಳಗಡೆ 5 minus 2 factorial is a 3 factorial ಬರುತ್ತೆ. ಸೊ 5 into 4 into 3 factorial divided by 5 minus 2 is a 3 factorial into 2 factorial is a 2 into 1 plus 7 ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ 4 ಇದೆಯಲ್ಲ. ಸೊ 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ತಗೊಳ್ಳೋಣ ಡಿವೈಡೆಡ್ ಬೈ 7 ಮೈನಸ್ 4 ಅಂತಂದರೆ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ನೋಡಿ 5 ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತಂದರೆ 4 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಅಂತಂದರೆ 1 ಆಗುತ್ತೆ. ನೋಡಿ ಇವಾಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನಮಗೆ, 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ 4 factorial 4 factorial 5 factorial 5 2 1s 2 3s 3 factorial ಇಲ್ಲಿ ನೋಡಿ 2 factorial ಇನ್ನೊಂದು ಸ್ಟೆಪ್ ಬರೆಯೋಣ, ಏನು ಪ್ರಾಬ್ಲಮ್ ಇಲ್ಲ. ಸೊ 4 factorial 4 factorial ಇಲ್ಲಿ 3 1s 3 2s 2 1s 2 1s. ಸೊ 3 factorial 3 factorial 2 1s 2 2s 4 factorial 4 factorial 4 factorial 4 factorial
ಸೊ ರಿಮೈನಿಂಗ್ ಏನು ಬರುತ್ತೆ, ಫಸ್ಟಲ್ಲಿ ಏನು ಬಂತು ನಮಗೆ 7 ಇಲ್ಲಿ ಇಂಟು 5 ಪ್ಲಸ್ 7 3s 21 ಇಂಟು ನೋಡಿ ಇಲ್ಲಿ ಇನ್ನೊಂದು ಸ್ಟೆಪ್ ಬರೆಯೋಣ. 5 ಇಂಟು 4 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಆಗುತ್ತೆ. 2 1s 2 2s, ಸೊ 5 2s 10 ಬರುತ್ತೆ. ಪ್ಲಸ್ ಇಲ್ಲಿ ನೋಡಿ 7 2 2 ಕ್ಯಾನ್ಸಲ್ ಆಯಿತು, 7 5s 35 ಇಂಟು ಇಲ್ಲಿ ನೋಡಿ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು, 2 1s 2 2s ಮತ್ತು 5 2s 10 ಆಯಿತು. ಪ್ಲಸ್ ಇಲ್ಲಿ 4 ಫ್ಯಾಕ್ಟೋರಿಯಲ್, ಸೊ 7 ಇಂಟು 6 ಇಂಟು 5 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಇದೆ, 3 ಫ್ಯಾಕ್ಟೋರಿಯಲ್ ಇತ್ತಲ್ಲ ಅದಕ್ಕೆ, ಇಂಟು 5. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇವಾಗ 3 2s 6 ಇಲ್ಲಿ 6 ಕ್ಯಾನ್ಸಲ್ ಆಯಿತು. 7 5s 35 ಪ್ಲಸ್ 21 ಇಂಟು 5 2s 10 ಪ್ಲಸ್ 35 ಇಂಟು 10 is 350 ಪ್ಲಸ್ 7 5s 35 35 5s 175. ನೋಡಿ ಇಲ್ಲಿ 35 ಪ್ಲಸ್ 21 ಇಂಟು 10 is 210 ಪ್ಲಸ್ 350 ಪ್ಲಸ್ 175 ಈಸ್ ಈಕ್ವಲ್ ಟು 770 ನಂಬರ್ ಆಫ್ ವೇಸ್, ಅಥವಾ ಇದನ್ನು ನಾವು ಏನಂತ ಹೇಳ್ತೀವಿ, ಟೋಟಲ್ ನಂಬರ್ ಆಫ್ ಸೆಲೆಕ್ಷನ್ ಅಂತ ಕೂಡ ಹೇಳ್ತೀವಿ. ಟೋಟಲ್ ನಂಬರ್ ಆಫ್ ಸೆಲೆಕ್ಷನ್ಸ್. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಗ್ರೂಪ್ ಕನ್ಸಿಸ್ಟ್ ಆಫ್ 7 boys and 5 girls. Find the number of ways in which team of 5 members can be selected so as to have at least 1 boy and 1 girl ಅಂತ. ನೋಡಿ 5 ಮೆಂಬರ್ಸ್ ಒಂದು ಟೀಮ್ ಮಾಡಬೇಕಾದ್ರೆ 7 ಬಾಯ್ಸನ್ನು 5 ಗರ್ಲ್ಸನ್ನು ಎಷ್ಟು ನಂಬರ್ ಆಫ್ ವೇಸಲ್ಲಿ ಮಾಡ್ಬೋದು ಅಂತ. ನೋಡಿ ನಂಬರ್ ಆಫ್ ಬಾಯ್ಸ್ 7 ಅಂತ ತೊಗೊಂಡಿದ್ವಿ, ನಂಬರ್ ಆಫ್ ಗರ್ಲ್ಸು 5 ಅಂತ. ಸೊ ಫಸ್ಟು 7 ಬಾಯ್ಸಿಂದ 1 ಬಾಯ್ ತೊಗೊಂಡ್ವಿ ಮತ್ತು 5 ಗರ್ಲ್ಸಿಂದ 4 ಗರ್ಲ್ಸ್ ಅಂತ. ಸೊ 1 + 4 5 ಮೆಂಬರ್ಸ್ 1 ಟೀಮ್ ಆಯಿತು. ಅದೇ ಥರ 7 ಬಾಯ್ಸಿಂದ 2 ಬಾಯ್ಸನ್ನು 5 ಬಾಯ್ಸಿಂದ 3 ಗರ್ಲ್ಸ್ 5 ಗರ್ಲ್ಸಿಂದ 3 ಗರ್ಲ್ಸ್ ತೊಗೊಂಡಾಗ ನೋಡಿ 2 + 3 5 ಮೆಂಬರ್ಸ್ 1 ಟೀಮ್ ಆಯಿತು. ಅದೇ ಥರ 7C3 ಅಂದರೆ 7 ಬಾಯ್ಸಿಂದ 3 ಬಾಯ್ಸು 5 ಗರ್ಲ್ಸಿಂದ 2 ಗರ್ಲ್ಸು 3 + 2 5 ಮೆಂಬರ್ಸ್ 1 ಟೀಮು ಪ್ಲಸ್ 7 ಬಾಯ್ಸಿಂದ 4 ಬಾಯ್ಸು ಮತ್ತು 5 ಗರ್ಲ್ಸಿಂದ 1 ಗರ್ಲ್ ತೊಗೊಂಡಾಗ 4 + 1 5 ಮೆಂಬರ್ಸ್ 1 ಟೀಮ್. ನೋಡಿ ಇವಾಗ ಸಿಂಪ್ಲಿಫಿಕೇಶನ್ ಯಾವುದನ್ನು ಯೂಸ್ ಮಾಡ್ಕೊಂಡ್ವಿ ಇಲ್ಲಿ ನಾವು, NCR ಕಾಂಬಿನೇಷನ್. NCR is n factorial divided by n minus r factorial into r factorial. So 7C1 ಏನು ಬರುತ್ತೆ ನಮಗೆ ನೋಡಿ, 7 factorial divided by 7 minus 1 factorial into 1 factorial into 5C4 ಅಂದರೆ 5 factorial divided by 5 minus 4 factorial into 4 factorial plus 7C2 7 factorial divided by 7 minus 2 factorial into 2 factorial into 5C3 5 factorial divided by 5 minus 3 factorial into 3 factorial plus 7C3 7 factorial divided by 7 minus 3 factorial into 3 factorial into 5C2 5 factorial divided by 5 minus 2 factorial into 2 factorial plus 7C4 7 factorial divided by 7 minus 4 factorial into 4 factorial into 5C1 5 factorial divided by 5 minus 1 factorial into 1 factorial. ನೋಡಿ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ 35 ಪ್ಲಸ್ 21 ಇಂಟು 10 ಅಂದರೆ 220 ಪ್ಲಸ್ 350 ಪ್ಲಸ್ 175 ಟೋಟಲ್ ನಂಬರ್ ಆಫ್ ಸೆಲೆಕ್ಷನ್ಸ್ 770. ಎಲ್ಲನೂ ಆ್ಯಡ್ ಮಾಡಿದ್ರೆ 770. ನೆಕ್ಸ್ಟ್ ನೋಡಿ 42nd ಕ್ವಶನ್ ಇದೆ. ಡಿರೈವ್ ದಿ ಇಕ್ವೇಷನ್ ಆಫ್ ಎ ಲೈನ್ ವಿತ್ x ಇಂಟರ್ಸೆಪ್ಟ್ a ಇದೆ, y ಇಂಟರ್ಸೆಪ್ಟ್ b in the form of x by a plus y by b is equal to 1 ಅಂತ. Hence find the equation of a line that cuts off equal intercepts on the coordinate axis and passes through the point 2, 3 ಅಂತ. ಸೊ ಫಸ್ಟು ಇಕ್ವೇಷನ್ ಆಫ್ ಲೈನನ್ನು ಡಿರೈವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಇಕ್ವೇಷನ್ ಆಫ್ ಲೈನನ್ನು ನಾವು ಫೈಂಡ್ ಮಾಡ್ಕೋಬೇಕು. ಸೊ ನೋಡಿ ಫಸ್ಟ್ ಇಲ್ಲಿ ಕೊಟ್ಟಿರೋದೇನಿದೆ,
ಎಕ್ಸ್ ಇಂಟರ್ಸೆಪ್ಟ್ ಎ ಆ್ಯಂಡ್ ವೈ ಇಂಟರ್ಸೆಪ್ಟ್ ಬಿ ಅಂತ ಇದೆ. ಗಿವನ್ ಲೆಟ್ ಎಕ್ಸ್ ಇಂಟರ್ಸೆಪ್ಟ್ ಎ. ಸೊ ಎಕ್ಸ್ ಇಂಟರ್ಸೆಪ್ಟ್ ಎ ಆದಾಗ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ಸ್ ಏನಾಗುತ್ತೆ ನೋಡಿ. ಎಕ್ಸ್ ಇಂಟರ್ಸೆಪ್ಟ್ ಎ ಆದಾಗ let line passes through a, 0 because x intercept a ಅಂತ ಹೇಳ್ತಿದೆ. ಅದೇ ಥರ y intercept b ಅಂತ. ಸೊ ಕ್ವಶನಲ್ಲೇ ಇದೆ ನಮಗೆ x intercept a ಮತ್ತು y intercept b ಅಂತ. ಸೊ ಇವಾಗ ಲೈನ್ ಪಾಸಸ್ ಥ್ರೂ ಏನಾಗುತ್ತೆ, y intercept b ದ ಲೈನ್ passes through ಝೀರೋ ಬಿ ಅಂತ. ನೋಡಿ ಇದೇ ಬೇಸ್ ಮೇಲೆ ನಾವು ಡೈಗ್ರಾಮ್ ಅಂದರೆ ಗ್ರಾಫನ್ನು ಡ್ರಾ ಮಾಡ್ಕೋಬೋದು. ಯಾವ ಥರ ಬರುತ್ತೆ, ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್ ತೊಗೊಂಡಾಗ ಸೆಂಟ್ರಲ್ಲಿ ಝೀರೋ ಇರುತ್ತೆ, ಈ ಕಡೆ ಎಕ್ಸ್ ಎಕ್ಸಿಸ್ಸು ಮತ್ತು ಈ ಕಡೆ ವೈ ಎಕ್ಸಿಸ್. ಸೊ ಈ ಕಡೆ ಸ್ಮಾಲ್ ಲೆಟರ್ ಎ ಬಿಕಾಸ್ ಎಕ್ಸ್ ಇಂಟರ್ಸೆಪ್ಟೇ ಇದೆ, ಈ ಕಡೆ ವೈ ಇಂಟರ್ಸೆಪ್ಟ್ ಬಿ ಇದೆ. ಸೊ ನೋಡಿ ಇಲ್ಲಿ ಯಾವುದಾದ್ರೂ ತೊಗೊಂಡಾಗ ಝೀರೋ ಎ, 0 ಅಂತ ತೊಗೊಂಡ್ಬಿಡೋಣ. ಇಲ್ಲೊಂದು ಪಾಯಿಂಟು 0, ಎ, ಇಲ್ಲಿ ಬಿ ಅಂತ. ಸೊ ಬಿ, 0 ಅಂತ ಎರಡನ್ನು ಜಾಯಿನ್ ಮಾಡಿದಾಗ ನೋಡಿ ಲೈನ್ ಬರುತ್ತೆ ಈ ಥರ ಗ್ರಾಫ್. ಇವಾಗ ನೋಡಿ ನಮಗೆ 2 ಪಾಯಿಂಟ್ ಫಾರ್ಮ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಇಕ್ವೇಷನನ್ನು ಫೈಂಡ್ ಮಾಡ್ಕೋಬೋದು. we have 2 point form. The equation of the line is of form. ನೋಡಿ ಏನಾಗುತ್ತೆ ಅಂತ. ಸೊ 2 ಪಾಯಿಂಟ್ ಫಾರ್ಮ್ ಏನಿದೆ, y ಮೈನಸ್ y1 ಡಿವೈಡೆಡ್ ಬೈ y2 ಮೈನಸ್ y1 ಈಸ್ ಈಕ್ವಲ್ ಟು x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1. ಸೊ ಇಲ್ಲಿ ತಗೊಂಡಾಗ ಇದು ಜನರಲಿ y ಮೈನಸ್ y1 ಡಿವೈಡೆಡ್ ಬೈ y2 ಮೈನಸ್ y1 ಅಂತ. ಅದೇ ಥರ x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1. ಸೊ ಇಲ್ಲಿ y ಮೈನಸ್ y1 ಏನಿದೆ ನೋಡಿ ನಮಗೆ 0 ಡಿವೈಡೆಡ್ ಬೈ y2 ಮೈನಸ್ y1. y2 ಏನಿದೆ ನಮಗೆ b, y1 0 ಈಸ್ ಈಕ್ವಲ್ ಟು x ಮೈನಸ್ x1, x ಮೈನಸ್ x1 0, ಸಾರಿ a ಇದೆಯಲ್ಲ ಇಲ್ಲಿ, ಡಿವೈಡೆಡ್ ಬೈ x2 ಮೈನಸ್ x1 ಈಸ್ a ಅಂತ. ಇದು 0, ಸಾರಿ x ಮೈನಸ್ x1. ಸೊ ಇವಾಗ ನೋಡಿ y ಮೈನಸ್ 0 is a y divided by b minus 0 is a b is equal to x minus ಇಲ್ಲಿ ನೋಡಿ ಮೇಲೆ ಡೈಗ್ರಾಮಲ್ಲಿ ಇಲ್ಲಿ ಬರೆಯೋಣ, ಅವಾಗ ಕನ್ಫ್ಯೂಸ್ ಆಗೋದಿಲ್ಲ. x1 y1 ಅಂತ ಇದೆ, ಇಲ್ಲಿ x2 y2 ಅಂತ ತಗೊಂಡಾಗ ಪಾಯಿಂಟ್ಸ್ ನೋಡಿ. ಇಲ್ಲಿ y ಮೈನಸ್ y1 ಅಂದರೆ ಏನಾಗಿದೆ ನಮಗೆ, ಸಾರಿ a, 0 ಅಲ್ಲ, ಇದು a, 0 ಅಂದರೆ x ಎಕ್ಸಸ್ ಯಾವಾಗಲೂ ಫಸ್ಟ್ ಇರುತ್ತೆ, a, 0 x1 y1. ಅದೇ ಥರ y2 ಮೈನಸ್ y1 ಅಂತಂದರೆ y2 ಅಂತಂದರೆ ನೋಡಿ ಏನಿದೆ ಇಲ್ಲಿ 0, b ಆಗಬೇಕು. ಏನಕ್ಕಂದರೆ y ಎಕ್ಸಸ್ ಅಂದಾಗ ಸೆಕೆಂಡ್ ಬರುತ್ತೆ, ಸೆಕೆಂಡ್ ಟರ್ಮ್ y ಎಕ್ಸಸ್ಸು, ಫಸ್ಟ್ ಟರ್ಮ್ ಇದ್ದಾಗ x ಎಕ್ಸಸ್ ಇರುತ್ತೆ. ಸೊ y2 ಮೈನಸ್ y1 ಅಂತಂದರೆ y2 ಅಂದರೆ b ಇದೆ, ಮೈನಸ್ 0 ಕರೆಕ್ಟ್ ಆಯಿತು. x ಮೈನಸ್ x1 ಅಂದರೆ a, x ಮೈನಸ್ ಸಾರಿ ಇಲ್ಲಿ a ಬರಬೇಕು. ಸೊ x ಮೈನಸ್ ಅದೇ ಥರ ನೋಡಿ x2 ಮೈನಸ್ x1 ಅಂತಂದರೆ 0 ಮೈನಸ್ a ಅಂತ.
x1 ಅಂದರೆ ಇವಾಗ ನೋಡಿ ಕರೆಕ್ಟ್ ಆಗಿರುತ್ತೆ. ಸೊ y minus 0 is a y, b minus 0 is a b. So x minus a divided by 0 minus a is a minus a. It implies y by b is equal to ನೋಡಿ x by minus a ಸ್ಪ್ಲಿಟ್ ಮಾಡ್ಬೋದು ನ್ಯೂಮರೇಟರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದಾಗ. ಸೊ ಮೈನಸ್ ಎ ಡಿವೈಡೆಡ್ ಬೈ ಮೈನಸ್ ಎ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ನಾವು ಪ್ಲಸ್ ಬರುತ್ತೆ, ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. ಸೊ ವೈ ಬೈ ಬಿ ಈಸ್ ಈಕ್ವಲ್ ಟು ಎಕ್ಸ್ ಬೈ ಅಥವಾ ಮೈನಸ್ ಎಕ್ಸ್ ಬೈ ಎ, ಮೈನಸ್ ಇಂಟು ಮೈನಸ್ ಪ್ಲಸ್ ನೋಡಿ ಅಂದರೆ ಅಥವಾ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ಪ್ಲಸ್ 1. ಸೊ ದಿಸ್ ಇಂಪ್ಲೈಸ್ ಏನಾಗುತ್ತೆ ವೈ ಬೈ ಬಿ ಪ್ಲಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು 1 ಅಂತ ನೋಡಿ. ಮೈನಸ್ ಎಕ್ಸ್ ಬೈ ಎ ಇದೆಯಲ್ಲ ನಾವು ಈ ಕಡೆ ತಗೊಂಡ್ರೆ ಪ್ಲಸ್ ಆಗಿಬಿಡುತ್ತೆ. ದೇರ್ಫೋರ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1. ದಿಸ್ ಈಸ್ ಅ ರಿಕ್ವೈರ್ಡ್ ಇಕ್ವೇಷನ್ ಆಫ್ ಅ ಲೈನ್ ಅಂತ. ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ ನಮಗೆ ನೋಡಿ ಏನಿದೆ. ಫಸ್ಟು ಇಕ್ವೇಷನ್ ಆಫ್ ಅ ಲೈನನ್ನು ಡಿರೈವ್ ಮಾಡಿಬಿಟ್ಟು ಫೈಂಡ್ ಇಕ್ವೇಷನ್ ಆಫ್ ಅ ಲೈನ್ ದಟ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್ ಆ್ಯಂಡ್ ಪಾಸಸ್ ಥ್ರೂ ದ ಪಾಯಿಂಟ್ 2, 3 ಅಂತ ಹೇಳ್ತಿದೆ. ಸೊ ಇಲ್ಲಿ 2 ಇಂಟರ್ಸೆಪ್ಟ್ ಇಕ್ವೇಷನ್ ಆಫ್ ಅ 2 ಇಂಟರ್ಸೆಪ್ಟ್ ಈಸ್ ದೇರ್ಫೋರ್ ಇಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ ಇದೆ ಇಕ್ವೇಷನ್ ಆಫ್ ಈ ಫೈನ್ ಮಾಡಿ ಅಂದರೆ ಡಿರೈವ್ ಮಾಡಿದ್ವಲ್ಲ ಅದೇ ಇಕ್ವೇಷನನ್ನು ಯೂಸ್ ಮಾಡ್ಕೊತೀವಿ. ಇಕ್ವೇಷನ್ ಬೈ 2 ಇಂಟರ್ಸೆಪ್ಟ್ ಈಸ್ x by y plus y by b is equal to 1 ಆಲ್ರೆಡಿ ಡಿರೈವ್ ಮಾಡಿರೋದೆ. ಸೊ ಇವಾಗ ಏನು ಬರುತ್ತೆ ಗಿವನ್ ದ್ಯಾಟ್ ನೋಡಿ ಏನು ಕೊಟ್ಟಿದ್ದಾನೆ ಈಕ್ವಲ್ ಅಂತ ಹೇಳಿದ್ನಲ್ಲ ಇಂಟರ್ಸೆಪ್ಟ್. ಸೊ ಎ ಈಸ್ ಈಕ್ವಲ್ ಟು ಬಿ, ಎ ಮತ್ತು ಬಿ ಅನ್ನೋದು ಇಂಟರ್ಸೆಪ್ಟ್. ಸೊ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾನೆ, ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿರೋದೇನಿದೆ ನೋಡಿ ಈಕ್ವಲ್ ಇಂಟರ್ಸೆಪ್ಟ್ ನೋಡಿ ಟು ಆಫ್ ಅ ಈಕ್ವಲ್ ಇಂಟರ್ಸೆಪ್ಟ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಅಂತ. ಸೊ ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನಾಗುತ್ತೆ 2, 3. ಇವಾಗ ನೋಡಿ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಅಂದರೆ ಎಕ್ಸ್, ವೈ ಆಗುತ್ತೆ. ಈ ಇಕ್ವೇಷನ್ ಇದೆಯಲ್ಲ ಮೇಲೆ ಈ ಇಕ್ವೇಷನನ್ನು ನಾವು ಯೂಸ್ ಮಾಡ್ಕೊಂಡಾಗ ನೋಡಿ ಇಕ್ವೇಷನ್ 1 ಏನಾಗುತ್ತೆ ಎಕ್ಸ್ ಪ್ಲೇಸಲ್ಲಿ 2 ಬೈ ಎ ಪ್ಲಸ್ ವೈ ಪ್ಲೇಸಲ್ಲಿ 3 ಬೈ ಎ ಈಸ್ ಈಕ್ವಲ್ ಟು ಬಿ ಈಕ್ವಲ್ ಇಂಟರ್ಸೆಪ್ಟ್ ಅಂದರೆ ಸೊ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು 1 ಆಗುತ್ತೆ. ಇವಾಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎರಡು ಡಿನಾಮಿನೇಟರ್ ಸೇಮ್ ಇದೆ. ಸೊ ಎಲ್ ಸಿ ಎಮ್ ಕೂಡ ಸೇಮು 2 + 3 is 5. ದಿಸ್ ಈಸ್ ಈಕ್ವಲ್ ಟು 1. ಇಟ್ ಇಂಪ್ಲೈಸ್ ನೋಡಿ ಎ ಅನ್ನು ಆ ಕಡೆ ತೊಗೊಂಡ್ರೆ 5 ಈಸ್ ಈಕ್ವಲ್ ಟು ಎ ಇಂಟು 1 ಈಸ್ ಎ. ಸೊ ಎ ಏನಾಯಿತು ನಮಗೆ ವ್ಯಾಲ್ಯೂ 5. ಸೊ ಸಿಮಿಲರ್ಲಿ ಬಿ ಕೂಡ 5 ಬಿಕಾಸ್ ಎ ಈಸ್ ಈಕ್ವಲ್ ಟು ಬಿ ಅಂತ ಎರಡು ಇಂಟರ್ಸೆಪ್ಟ್ ಈಕ್ವಲ್ ಅಂತ ತೊಗೊಂಡಿದ್ವಲ್ಲ. ಸೊ ಎ 5 ಅಂದರೆ ಬಿ ಕೂಡ 5 ಆಗುತ್ತೆ. ಇವಾಗ ನೋಡಿ ಇಕ್ವೇಷನ್ ಏನಾಗುತ್ತೆ therefore equation of line is x by 5 plus y by 5 is equal to 1 ಅಂತ. ಸೊ ಸಿಂಪ್ಲಿಫಿಕೇಶನ್ LCM 5 ಬರುತ್ತೆ. ಸೊ ಎಕ್ಸ್ ಪ್ಲಸ್ 5 ಅಡಿಷನ್ ಮಾಡ್ಬೋದು ಬಿಕಾಸ್ ಡಿನಾಮಿನೇಟರ್ ಮತ್ತು LCM ಸೇಮ್ ಇದ್ದಾಗ ನೋ ನೀಡ್ ಟು ಮಲ್ಟಿಪ್ಲೈ ಈಸ್ ಈಕ್ವಲ್ ಟು 1. ಸೊ ಇಟ್ ಇಂಪ್ಲೈಸ್ x plus y is equal to 5 ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲೈ ಆಗುತ್ತೆ, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲೈ. ಸೊ ಇಟ್ ಇಂಪ್ಲೈಸ್ x plus y minus 5 is equal to 0. ದಿಸ್ ಈಸ್ ಅ ರಿಕ್ವೈರ್ಡ್ ಇಕ್ವೇಷನ್ ಆಫ್ ಅ ಲೈನ್ ಬೈ ಯೂಸಿಂಗ್ ಗಿವನ್ ಪಾಸಿಂಗ್ ಥ್ರೂ ಪಾಯಿಂಟ್ಸ್ 2, 3. ಸೊ ನೋಡಿ ಕ್ವಶನ್ ನೋಡೋಣ ಏನೇನು. Derive the equation of line with x-intercept a, y-intercept b in the form of x by a plus y by b is equal to 1. Hence find the equation of a line that cuts off equal intercept on the coordinate axis and passes through the point 2, 3. So first equation of a line ಅನ್ನು ಡಿರೈವ್ ಮಾಡ್ಕೊತೀವಿ. x-intercept a ಇದೆ, y-intercept b ಅಂತ.
ಸೊ ಎಕ್ಸ್ ಇಂಟರ್ಸೆಪ್ಟ್ ಎ ಎಂದಾಗ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ ಏನಾಗುತ್ತೆ a, 0. ವೈ ಇಂಟರ್ಸೆಪ್ಟ್ ಬಿ ಅಂದರೆ ಲೈನ್ ಪಾಸಸ್ ಥ್ರೂ ದ 0, b ಅಂತ. ಸೊ ಇಲ್ಲಿ ನೋಡಿ ಡೈಗ್ರಾಮಲ್ಲಿ ಎಕ್ಸ್ ಎಕ್ಸಿಸ್ಸು ಎ ಇಂಟರ್ಸೆಪ್ಟು, ವೈ ಎಕ್ಸಿಸ್ಸು ಬಿ ಇಂಟರ್ಸೆಪ್ಟ್. ಸೊ a, 0 ಮತ್ತು 0, b ಅಂತ. x1 y1 x2 y2. We have 2-point form. The equation of the line is of the form ಏನಾಗುತ್ತೆ y minus y1 divided by y2 minus y1 is equal to x minus x1 divided by x2 minus x1. So that is ನೋಡಿ ವ್ಯಾಲ್ಯೂ ಪುಟ್ ಮಾಡಿದರೆ y as it is, y1 ಏನಿದೆ ನಮಗೆ 0 divided by y2 minus y1, y2b minus y1 0 is equal to x minus x1, x1 is a divided by x2 minus x1, x2 is a 0, x1 is a 0 minus a. So simplification, y minus 0 is a y, b minus 0 is a b is equal to x minus a divided by 0 minus a is a minus a. So it implies y by b as it is. ಇಲ್ಲೆಲ್ಲ ಸ್ಪ್ಲಿಟ್ ಮಾಡ್ಬೋದು ನೋಡಿ, x divided by minus a minus a divided by minus a. ಸೊ ಇವಾಗ ಮೈನಸ್ ಮೈನಸ್ ಬಿಕಮ್ಸ್ ಪ್ಲಸ್ ಆಗಿಬಿಡುತ್ತೆ. ವೈ ಬೈ ಬಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ ಎ. ನೋಡಿ ಮೈನಸ್ಸು ನ್ಯೂಮರೇಟ್ರ್ ಅಥವಾ ಡಿನಾಮಿನೇಟ್ರ್ ಎರಡರಲ್ಲಿ ಯಾವುದಾದ್ರು ಒಂದರಲ್ಲಿದ್ರೂ ಅದು ಫುಲ್ ಟರ್ಮ್ ಏನಾಗಿರುತ್ತೆ ನಮಗೆ ಮೈನಸ್ ಆಗಿರುತ್ತೆ. ಸೊ ಮೈನಸ್ ಎಕ್ಸ್ ಬೈ ಎ ನೋಡಿ, ಇಲ್ಲಿ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ 1 ಅಂದರೆ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 ಈಸ್ ಈಕ್ವಲ್ ಟು ವೈ ಬೈ ಬಿ ಮೈನಸ್ ಎಕ್ಸ್ ಬೈ ಈ ಕಡೆ ತೊಗೊಂಡ್ರೆ ಪ್ಲಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು 1. ಸೊ ಇಲ್ಲೇನು ಬಂತು ನಮಗೆ ಇಕ್ವೇಷನ್ ಆಫ್ ದ ಲೈನ್. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನೋಡಿ, ಈಕ್ವಲ್ ಇಂಟರ್ಸೆಪ್ಟ್ ಇದ್ದಾಗ ಪಾಸಸ್ ಥ್ರೂ ದ ಪಾಯಿಂಟ್ 2, 3 ಇದ್ದಾಗ ಇಕ್ವೇಷನ್ ಆಫ್ ಲೈನನ್ನು ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ಇಕ್ವೇಷನ್ ಬೈ 2 ಇಂಟರ್ಸೆಪ್ಟ್ ಈಸ್ ಏನಿದೆ ನಮಗೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1. ಸೊ ಇಕ್ವೇಷನ್ 1 ಅಂತ ತಗೊಳ್ಳೋಣ. ಗಿವನ್ ಏನಿದೆ 2 ಇಂಟರ್ಸೆಪ್ಟ್ ಈಕ್ವಲ್ ಎ ಈಸ್ ಈಕ್ವಲ್ ಟು ಬಿ. ಸೊ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3. ಸೊ ಇಕ್ವೇಷನ್ 1ನಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಅಂದರೆ ಎಕ್ಸ್, ವೈ 2 ಬೈ ಎ ಪ್ಲಸ್ 3 ಬೈ ಎ. ನೋಡಿ ಇಲ್ಲಿ ಎ ಬಿ ಇದೆಯಲ್ಲ ಮತ್ತಂಗೆ ಎ ಬಂತು ಅಂದರೆ ಎ ಇಸ್ ಈಕ್ವಲ್ ಟು ಬಿ ಆಲ್ರೆಡಿ ಕೊಟ್ಟಿದ್ದಾನೆ ಕ್ವಶನಲ್ಲಿ, ಈಕ್ವಲ್ ತೊಗೊಂಡಾಗ ಎ ಇಸ್ ಈಕ್ವಲ್ ಟು ಬಿ ಅಂತ. ಸೊ 2 ಬೈ ಎ ಪ್ಲಸ್ 3 ಬೈ ಎ ಇಸ್ ಈಕ್ವಲ್ ಟು 1. ಎಲ್ ಸಿ ಎಮ್ ಎ ಬಂತು, ಡಿನಾಮಿನೇಟರ್ ಸೇಮ್ ಇದೆ. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ನ್ಯೂಮರೇಟರ್. 2 + 3 is 5 ಬೈ ಎ ಇಸ್ ಈಕ್ವಲ್ ಟು 1. ಸೊ ಇವಾಗ ಎಯನ್ನು ಈ ಕಡೆ ಕಳಿಸ್ಕೊಂಡ್ರೆ ಎ ಇಂಟು 1 is a 5 is equal to a. So a is equal to 5. a is equal to 5 ಅಂದರೆ b is also 5 because a is equal to the b ಅಂತ. ಇವಾಗ equation of line is x by 5 plus y by 5 is equal to 1 ಇದೆ. ಸೊ ಇಲ್ಲಿನೂ ಕೂಡ ನೋಡಿ ಡಿನಾಮಿನೇಟರ್ ಮತ್ತು ಎಲ್ ಸಿ ಎಮ್ ಸೇಮ್ ಇದೆ. ಸೊ 5 ಎಲ್ ಸಿ ಎಮ್, ಸೊ ಡಿನಾಮಿನೇಟರ್ 5 ಇದೆ. ಡೈರೆಕ್ಟಾಗಿ ಅಡಿಷನ್ x plus y by 5 is equal to 1. 5 ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲೈ x plus y is equal to 5. ಸೊ x plus y 5ನ ಈ ಕಡೆ ತಗೊಂಡ್ರೆ ಪ್ಲಸ್ ಬಿಕಮ್ಸ್ ಮೈನಸ್ 5 is equal to 0. ದಿಸ್ ಇಸ್ ಅ ಇಕ್ವೇಷನ್ ಆಫ್ ಅ ಲೈನ್ ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.